ಗೆಟಪ್ ನ ಚೇಂಜ್ ಮಾಡಿದ್ರೆ ಸೂಪರ್ ಹೀರೋ ತರ ನಿನ್ನಿಂದ ಸಾಧ್ಯನಾ? ನಾನು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಅಂತ. ಅದೇ ವಿಡಿಯೋ ಥರ ನೀವು ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವೆರಡು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅವನ್ನ ಎರಡೂ ನಿಮ್ಮ ಅಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು, ಇದು ಒಂದೇದು ಇದೆ ಅಲ್ಲ, ಇದು ಬೀಟ್ ಮಾರ್ಕ್ ಆಗಿದೆ. ಇದರಲ್ಲಿ ಸಾಂಗ್ ಇದೆ. ಇಲ್ಲಿ ನೀವು ಫೋಟೋ ಹಾಕ್ಕೋಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಬೀಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ತಕ್ಕಂಗೆ ಫೋಟೋ ಹಾಕ್ಕೋಬೇಕಾಗುತ್ತೆ. ಮೊದಲಿಗೆ ಬನ್ನಿ ಈಗ ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ಇಲ್ಲಿ ನೋಡ್ಕೋಬೋದು, ನಾನು ಯಾವ್ದಾದ್ರು ಒಂದು 4 ಫೋಟೋ ಹಾಕ್ತೀನಿ. ಬೇರೆ ಫೋಟೋ ಹಾಕ್ತಾಯಿದ್ದೀನಿ. ನೋಡ್ಬೋದು, ಪ್ರಿವ್ಯೂ ಇಲ್ಲಿ ಇದೆಯಲ್ಲ, ಅದೇ ಫೋಟೋ ಹಾಕ್ತಾಯಿಲ್ಲ, ಬೇರೆ ಫೋಟೋ ಹಾಕ್ತಾಯಿದ್ದೀನಿ. ಇಲ್ಲಿ ಫಸ್ಟಿಗೆ ಫೋಟೋ ಹಾಕ್ಕೊಂಡೆ. ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬಂದು ಆ ಫೋಟೋನ ಸ್ಲೈಡ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಮತ್ತೆ ಒಂದು 4 ಫೋಟೋ ಹಾಕ್ಕೊಳ್ಳೋಣ ಮುಂದ್ಗಡೆ. ನೋಡ್ಬೋದು, ಇದೇ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಅವನ್ನ ಫೋಟೋ ಹಾಕ್ಕೊಂಡು ಫಸ್ಟಿಗೆ ನೀವು ಬೀಟ್ ಮಾರ್ಕಿಗಳಿಗೆ ಫೋಟೋ ಹಾಕ್ಕೊಂಡು ಅವನ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೋಡ್ಬೋದು. ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅವನ್ನ ಫುಲ್ ಸ್ಕ್ರೀನ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ನಾನು ಈಗ ತೋರಿಸ್ತಾ ಇದ್ದೇನಲ್ಲ ಸ್ಕ್ರೀನ್ ಮೇಲೆ, ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ. ಹಾಗಾದರೆ ಕರೆಕ್ಟಾಗಿ ನಿಮಗೆ ಪ್ರಿವ್ಯೂ ವಿಡಿಯೋದೆಲ್ಲ ಸೇಮ್ ಅದೇ ರೀತಿ ಬರುತ್ತೆ. ಇಲ್ಲಾಂದರೆ ವಿಡಿಯೋ ಏನೇನೋ ಆಗುತ್ತೆ. ಆಮೇಲೆ ವಿಡಿಯೋಗೆ ಸರಿ ಬರಲಿಲ್ಲ ಅಂತ ಹೇಳಿ ನನಗೆ ಬೈಯಕ್ಕೆ ಹೋಗಬೇಡಿ. ನಾನು ಹೇಳೋ ರೀತಿ ಮಾಡ್ಕೊಂಡ್ರೆ ಮಾತ್ರ ಪಕ್ಕ ನಿಮಗೆ ವಿಡಿಯೋ ಅದೇ ರೀತಿ ಆಗುತ್ತೆ. ನೋಡ್ಬೋದು, ಈ ರೀತಿ ಆದಮೇಲೆ ನೋಡ್ಬೋದು ನೀವು ಇನ್ನೊಂದು ಪ್ರಾಜೆಕ್ಟ್ ಲಿಂಕ್ ಇದೆಯಲ್ಲ, ಅದರೊಳಗೆ ಕ್ಲಿಕ್ ಮಾಡಿ. ಒಂದನೇದ್ರೊಳಗೆ ಈ ರೀತಿ ಇರುತ್ತೆಲ್ಲ, ಒಂದೇ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಅದರೊಳಗಿರೋ ಎಫೆಕ್ಟ್ಸ್ನ ಅಷ್ಟು ಕಾಪಿ ಮಾಡಿಕೊಂಡು ನೀವು ಫಸ್ಟ್ ಒಂದು ಹಾಕಿರಲ್ಲ, ನಿಮ್ಮದು ಹಳೆ ಫೋಟೋ ಇರುತ್ತಲ್ಲ, ಇಲ್ಲಿ ನಾನು ಹಾಗೆ ಹೊಸ ಫೋಟೋ ಹಾಕ್ಕೊಂಡಿದ್ದೀನಿ, ನೀವು ಹಳೆ ಫೋಟೋ ಹಾಕ್ಕೊಳ್ಳಿ. ಇದಕ್ಕೆ ಈ ಎಫೆಕ್ಟ್ಸ್ ಮೇಲೆ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಇದನ್ನು ನೋಡ್ಬೋದು, ಈ ರೀತಿ ಬರುತ್ತೆ. ನೋಡ್ಬೋದು, ನಂತರ ಇದು ಸೆಕೆಂಡ್ ಒನ್ ಇದೆಯಲ್ಲ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಸೆಕೆಂಡ್ ಒನ್ ಫೈಲ್ ಇದೆಯಲ್ಲ, ಅದು ನೋಡ್ಬೋದು ನೀವು. ಸೆಕೆಂಡ್ ಒನ್ ಫೈಲ್ ಇಲ್ಲಿ ಎಫೆಕ್ಟ್ಸ್ ಒಳಗೆ ಇದನ್ನು ಈ ರೀತಿ ಬಂದು ಇಲ್ಲಿ ಕಾಪಿ ಮಾಡ್ಕೊತೇವಲ್ಲ, ಆ ರೀತಿ ಕಾಪಿ ಮಾಡ್ಕೊಳ್ಳಿ, ಫೈಲ್ನೇ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ನೀವು ಸೆಕೆಂಡ್ ಒನ್ ಫೋಟೋ ಬಂದಿದ್ದೀರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು, ನೀವು ಹಾಕ್ಕೊಂಡಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡಿದ್ರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಾಪಿ ಮಾತ್ರ ಕ್ಲಿಕ್ ಮಾಡಬೇಡಿ. ಇದ್ರ ಮೇಲೆ ಮತ್ತೆ ನೀವು ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಅದ್ರ ಮುಂದೆಗಡೆ ಬಾಣ ಮಾಡ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದೇ ಆಪ್ಷನ್ ಕಲರ್ ಆಪ್ಷನ್ ಆಫ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಈ ರೀತಿ ನೋಡ್ಬೋದು, ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬಾರ್ಡ್ರ್ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಈ ರೀತಿ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಅದೇ ರೀತಿ ಮತ್ತೆ ಇನ್ನೊಂದು ಥರ್ಡ್ ಒನ್ ಆಪ್ಷನ್ ಇದೆಯಲ್ಲ, ಥರ್ಡ್ ಒನ್ ಫೈಲ್ ಇದೆಯಲ್ಲ, ಅದ್ರ ಮೇಲೆ ಬಂದು ಅದನ್ನು ಕಾಪಿ ಮಾಡಿಕೊಂಡು ಅದೇ ರೀತಿ ಮಾಡಿ. ನಾನು ತೋರಿಸಿದ್ನೆಲ್ಲ ಈಗ ನಿಮಗೆ ಅದೇ ರೀತಿ ಥರ್ಡ್ ಒನ್ ಫೋಟೋಕ್ಕೆ ಪೇಸ್ಟ್ ಮಾಡಿ. ಇಲ್ಲಿ ಬಂದುಬಿಟ್ಟೆ. ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಒಂದೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿಬಿಡಿ. ಇದು ಫೋಟೋ ಭಾಳ ಜೂಮ್ ಆಗಿಬಿಡ್ತು, ಹಾಗಾಗಿ ಇದನ್ನು ಕರೆಕ್ಟಾಗಿ ಸೈಜ್ ಕರೆಕ್ಟಾಗಿ ಮಾಡಿಕೊಂಡೆ. ನೋಡ್ಬೋದು, ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ನೀವು ಅಷ್ಟು ಫೋಟೋನು. ಇನ್ನು ಇಲ್ಲಿ ಫೋರ್ತ್ ಒನ್ ಫೈಲು, ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಫೋರ್ತ್ ಒನ್ ಫೈಲಿಗೆ ನೀವು ಅದೇ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇದೇ ರೀತಿ ಇಲ್ಲಿ ಮತ್ತೆ ಬಂದುಬಿಟ್ಟೆ. ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಒಂದೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. ಇದು ಫೋಟೋ ಭಾಳ ಜೂಮ್ ಆಗಿಬಿಡ್ತು, ಹಾಗಾಗಿ ಇದನ್ನು ಕರೆಕ್ಟಾಗಿ ಸೈಜ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಈ ರೀತಿ. ಇಲ್ಲಿ ಇನ್ನೆರಡು ಫೈಲ್ ಉಳಿತಾವಲ್ಲ, ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀವು ಸೆಕೆಂಡ್ ಒನ್ ಫೋಟೋ ಇದೆಯಲ್ಲ, ಇಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ರಿ. ಈ ರೀತಿ ಕಾಪಿ ಮಾಡಿಕೊಂಡು ಇಲ್ಲಿ ಫೋರ್ತ್ ಒನ್ ಇದೆಯಲ್ಲ, ಇದಕ್ಕೆ ಫಿಫ್ತ್ ಒನ್ನಿಗೆ ಒಂದೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. ಇನ್ನೊಂದು ಥರ್ಡ್ ಒನ್ ಇದೆಯಲ್ಲ, ಥರ್ಡ್ ಒನ್ನಿಂದು ಅದೇ ರೀತಿ ಕಾಪಿ ಮಾಡಿಕೊಂಡು ಥರ್ಡ್ ಒನ್ನು ಲಾಸ್ಟ್ ಒನ್ ಇದೆಯಲ್ಲ, ಅದಕ್ಕೆ ಒಂದೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. ಈ ರೀತಿ ಮತ್ತೆ ಜೂಮ್ ಆಗಿರ್ಬೋದು ಅದು, ಅದನ್ನು ಕರೆಕ್ಟಾಗಿ ಸೈಜ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ವಿಡಿಯೋ ನೋಡ್ಬೋದು. ಪ್ರಿವ್ಯೂ ವಿಡಿಯೋದೆಲ್ಲ ಸೇಮ್ ಅದೇ ರೀತಿ ಬಂದಿದೆ. ನೋಡ್ಬೋದು, ಎಲ್ಲಿ ಚೇಂಜಸ್ ಇಲ್ಲ. ನಾನು ಹೇಳೋ ರೀತಿನೇ ಮಾಡ್ಕೊಂಡ್ಬಿಟ್ರೆ ನೀವು ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದೇ ರೀತಿ ಬಂದುಬಿಡುತ್ತೆ ವಿಡಿಯೋ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.